ಈ ವಿಡಿಯೋ ನೋಡಿ. ಏನರ್ಥ ಆಯ್ತು? ನಿಮ್ಮ ಸುತ್ತಮುತ್ತ ಇರೋ ಜನ ಎಂಥವ್ರು ಅನ್ನೋದ್ರ ಮೇಲೆ ನೀವ್ ಏನಾಗ್ತೀರಾ ಅನ್ನೋದು ನಿರ್ಧಾರ ಆಗುತ್ತೆ. ನೀವು ಒಂದ್ ವೇಳೆ ನಿಂತಿದ್ರು ಅವ್ರು ಓಡ್ತಾ ಇದ್ರೆ ನಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಅವ್ರು ಸರಿ ಇಲ್ಲ ಅಂತಂದ್ರೆ ನೀವು ಓಡ್ತಾ ಇದ್ರು ನಿಮ್ಮನ್ನ ಹಿಡಿದು ನಿಲ್ಸ್ಕೊಂಡ್ ಬಿಡ್ತಾರೆ. ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ನಿನ್ನ 4 ಜನ ಸ್ನೇಹಿತರು ಯಾರು ಅಂತ ಹೇಳು, ನೀನ್ ಯಾರು ಅಂತ ಹೇಳ್ತೀನಿ ಅಂತ. ಬಹಳ ಮುಖ್ಯ. ಯಾಕಂದ್ರೆ ನಿಮ್ಮ ಜೊತೆ ಇರೋರು ನೀವು ಏನ್ ಯೋಚನೆ ಮಾಡ್ತೀರಾ ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ನಿಮ್ಮ ಯೋಚನೆಗಳು ನಿಮ್ಮ ಕೆಲಸಗಳು ನಿಮ್ಮನ್ನ, ನಿಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಜೀವನದಲ್ಲಿ 3 ವಿಷಯಗಳು ಬಹಳ ಇಂಪಾರ್ಟೆಂಟ್. ನೀವು ಏನಾಗಬೇಕು ಅಂತ ಇದ್ದೀರಾ ಅನ್ನೋದು, ನೀವು ಮಾಡ್ತಾ ಇರೋ ಕೆಲಸಗಳೇನು ಅನ್ನೋದು, ನೀವು ಇವಾಗ ಏನಾಗಿದ್ದೀರಾ ಅಂತ ಅನ್ನೋದು. ಇದು 3ರಲ್ಲಿ ಯಾವ್ದೊಂದು ಅಲೈನ್ಮೆಂಟ್ ಅಲ್ಲಿ ಇಲ್ಲ ಅಂತಂದ್ರೂ ನೀವು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗಕ್ ಆಗೋದಿಲ್ಲ. ನಿಮ್ಮ ಸುತ್ತಮುತ್ತ ಇರೋರು ಗಾಸಿಪ್ಗಳು ಮಾಡ್ಕೊಂಡು, ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು, ಜೀವನದ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ ಇದ್ರೆ ನೀವು ಅದೇ ಆಗ್ತೀರಾ. ಜೀವನದ ಬಗ್ಗೆ ನೀವು ಯಾವಾಗ ತುಂಬಾ ಕಂಪ್ಲೇಂಟ್ ಮಾಡೋಕೆ ಶುರು ಮಾಡ್ತಿರೋ, ಜೀವನ ನಿಮ್ ಬಗ್ಗೆ ಕಂಪ್ಲೇಂಟ್ ಮಾಡೋಕೆ ಶುರು ಮಾಡುತ್ತೆ. ಜೀವನ ಚೆನ್ನಾಗಿರೋದೇ ಇಲ್ಲ. ಅದೇ ಅವರು ಮಹತ್ವಾಕಾಂಕ್ಷಿಗಳಾಗಿದ್ದು, ಐಡಿಯಾಗಳ ಬಗ್ಗೆ ಮಾತಾಡ್ತಿದ್ದು, ಒಳ್ಳೇದೇ ಮಾತಾಡ್ತಿದ್ರೆ ನೀವು ಹಾಗೆ ಆಗ್ತೀರಾ. ನಿಮ್ಮ ಥಾಟ್ಸ್ ನಿಮ್ಮನ್ನ ಕ್ರಿಯೇಟ್ ಮಾಡುತ್ತೆ, ನಿಮ್ಮ ಫ್ಯೂಚರ್ನ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಜೀವನದಲ್ಲಿ ಅವಾಗ ಆಡಿಟ್ ಮಾಡ್ಕೊಂಡು ಯಾರು ಇರಬೇಕು ಯಾರು ಇರಬಾರ್ದು ಅಂತ ನಿರ್ಧಾರ ಮಾಡೋದು ಬಹಳ ಮುಖ್ಯ. ಯೋಚನೆ ಮಾಡಿ.